ಅಸ್ಥಿ ಇನ್ನೂ ನೀರಲ್ಲಿ ಮುಳುಗಿಲ್ಲ. ಆಗಲೇ ಸೇಡಿನ ಪ್ಲಾನ್ ನಡೆದಿದೆ. ದುರಾಸೆಯಲ್ಲಿ ಕುರುಡನಾದ ಅಮಿತ್ ಎಲ್ಲರ ಪ್ರೀತಿಯನ್ನು ಮರೆತು ಬಿಟ್ಟಿದ್ದಾನೆ. ಜಿಲೇಬಿಯ ಸಿಹಿಯಲ್ಲಿ ವಿಷದ ದಾಳಿ ಮುಚ್ಚಿಟ್ಟಿದ್ದಾನೆ. ಅವನೇ ಉಸಿರು ನಿಂತು ಹೋಯಿತು. ಕುಟುಂಬ ಛಿದ್ರವಾಯಿತು. ಗಾಳಿ ಸುದ್ದಿಗಳ ಮನೆಯಲ್ಲ, ಪಾಪೆಗಳಿಂದ ತುಂಬಿತ್ತು. ಬೂದಿಯಿಂದ ಬೆಳಕಿಗೆ ಬಂದ ಸತ್ಯದ ಬೆಳಕು. ತನ್ನ ಕೈಯಾರೆ ತನ್ನ ಸಾವನ್ನ ತಾನೇ ಬರೆದಿದ್ದ. ಬಡ್ಡಿ ಸಮೇತ ಅವನ ಕರ್ಮ ಅವನ ಉಸಿರನ್ನೇ ನಿಲ್ಲಿಸಿಬಿಟ್ಟಿತ್ತು. ಸೂರ್ಯ ಉದಯಿಸಿದಾಗ ಭವ್ಯವಾದ ಫ್ಯಾಕ್ಟರಿ ಕಾಣಿಸುತ್ತಿದೆ. ಫ್ಯಾಕ್ಟರಿಯ ಹೊರಗೆ ಒಂದು ಬೋರ್ಡ್ ಹಾಕಿದ್ದಾರೆ. ಅದರಲ್ಲಿ ಶರ್ಮಾ ಕೆಮಿಕಲ್ಸ್ ಅಂತ ಹೆಸರು ಬರೆದಿದೆ. ಆಫೀಸ್ ಒಳಗೆ ಅಮಿತ್ ತನ್ನ ಕ್ಯಾಬಿನಲ್ಲಿ ಕೂತಿದ್ದಾನೆ. ಅವನು ಫೋನ್ನಲ್ಲಿ ಸತೀಶ್ ಜೊತೆಗೆ ಮಾತಾಡ್ತಾ ಇದ್ದಾನೆ. ಸತೀಶ್ ಒಬ್ಬ ರಿಯಲ್ ಎಸ್ಟೇಟ್ ಬ್ರೋಕರ್. ಇಬ್ಬರು ಯಾವುದೋ ಪ್ರಾಪರ್ಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾ ಸರಿ, ನಾನು ಆದಷ್ಟು ಬೇಗ ಈ ಪ್ರಾಪರ್ಟಿನ ಮಾರ್ಬೇಕು. ಇನ್ನು ತಡ ಆಗೋದು ನನಗೆ ಇಷ್ಟ ಇಲ್ಲ. ಸರ್, ಕೆಲ್ಸ ಆಗ್ಬಿಡುತ್ತೆ, ಆದ್ರೆ ಸ್ವಲ್ಪ ಅಡ್ವಾನ್ಸ್ ಸಿಕ್ಕಿದಿದ್ರೆ. ಅದೆಲ್ಲ ಕೆಲ್ಸ ಆದ್ಮೇಲೆ. ಕೆಲ್ಸ ಆಗೋಕ್ಕೂ ಮುಂಚೆ ನಾನು ಒಂದು ನಯ ಪೈಸಾ ಕೂಡ ಕೊಡಲ್ಲ. ಸರ್, ನಾನು ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ, ಆದ್ರೆ ನಿಮ್ ಮನೆ ಬಗ್ಗೆ ಇಲ್ಲಿ ಗಾಳಿ ಸುದ್ದಿ ಹರಡಿದೆ. ಹಾ, ನನ್ಗೆ ಗೊತ್ತು ಅಲ್ಲಿ ದೆವ್ವ ಇದೆ ಅಂತ ಎಲ್ಲ ಮಾತಾಡ್ಕೋತಾರೆ ಅಂತ. ಸತೀಶ್, ನನಗೆ ಮತ್ತೆ ನಿನಗೆ ಚೆನ್ನಾಗಿ ಗೊತ್ತಿದೆ ದೆವ್ವ ಗಿವ್ವ ಅಂತದ್ ಏನು ಇಲ್ಲ ಅಂತ. 3 ವಾರದ ಮುಂಚೆ ಸ್ವತಃ ನಾನೇ ಅಲ್ಲಿಗೆ ಹೋಗಿದ್ದೆ. ಮೊದಲು ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಲಿಸ್ಬಿಡು, ಮತ್ತೆ ಆದಷ್ಟು ಬೇಗ ಯಾವ್ದಾದ್ರು ಕಸ್ಟಮರ್ನ ಫೈನಲ್ ಮಾಡು. ಸರಿ ಸರ್. ಅಮಿತ್ ಫೋನ್ ಕಟ್ ಮಾಡ್ತಾನೆ. ಮತ್ತೆ ತನ್ನ ಕೆಲಸದ ಮೇಲೆ ಗಮನ ಕೊಡ್ತಾನೆ. ತನ್ನ ಲ್ಯಾಪ್ಟಾಪ್ನಲ್ಲಿ ಕೆಲಸದಲ್ಲಿ ಮುಳುಗ್ತಾನೆ. ಇನ್ನೊಂದು ಕಡೆ ಸತೀಶ್ ಮನೆಯ ಗೇಟ್ ಒಳಗೆ ಬರ್ತಾ ಇದ್ದಾನೆ. ಕಲ್ಲಿನ ಹಾಸಿನ ದಾರಿ ಮೇಲೆ ನಡೆದು ಅವನು ಮನೆ ಬಾಗಿಲಿಗೆ ಬಂದ. ಅಲ್ಲ, ಈ ಸರ್ ಏನ್ ತಲೆ ತಿಂತಾರೋ, ಯಾವಾಗ್ಲೂ ಕೆಲಸ ಮಾಡು ಅಂತ. ಅಲ್ಲ, ದುಡ್ಡು ಕೊಡ್ದೆ ಯಾರಾದ್ರೂ ಕೆಲಸ ಮಾಡ್ತಾರಾ ಅಂತ. ಯಾವಾಗ ನೋಡಿದ್ರು ಇದೇ ಆಗೋಯ್ತು. ಸತೀಶ್ ಬಾಗಿಲ ಬಳಿ ಬರ್ತಾನೆ ಮತ್ತು ಬಾಗಿಲನ್ನ ತೆಗಿತಾನೆ. ಸತೀಶ್ ಒಳಗಡೆ ಹೋಗಿ ನೋಡ್ತಾನೆ. ಮನೆಯಲ್ಲಿ ಎಲ್ಲಾ ಕಡೆ ಧೂಳು ತುಂಬಿಕೊಂಡಿರುತ್ತೆ. ಅವನು ಎಲ್ಲಾ ಕಡೆ ಒಂದ್ಸಲಿ ನೋಡ್ತಾನೆ. ಅವನು ಎಲ್ಲಾ ಫರ್ನಿಚರ್ ಮತ್ತೆ ರೂಮ್ಗಳನ್ನ ಗಮನ ಇಟ್ಟು ನೋಡ್ತಾನೆ. ಇದರಿಂದ ಏನು ನಷ್ಟ ಇಲ್ಲ ತಾನೆ ಅಂತ ಯೋಚನೆ ಮಾಡ್ತಾನೆ. ಆಮೇಲೆ ಮೆಟ್ಲು ಹತ್ತಿ ಮೊದಲನೇ ಮಹಡಿಗೆ ಹೋಗ್ತಾನೆ. ಅಲ್ಲೊಂದು ರೂಮ್ ಒಳಗೆ ಹೋಗ್ತಾನೆ. ಅಲ್ಲಿದ್ದ ವಾರ್ಡ್ರೋಬ್ ತೆಗೆದು ನೋಡ್ತಾನೆ. ಅದರೊಳಗೆ ಅವನಿಗೊಂದು ಗುರುತು ಕಾಣಿಸುತ್ತೆ. ಆ ಜಾಗದಲ್ಲಿ ಧೂಳಿರಲಿಲ್ಲ. ಅವನು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ. ಆದ್ರೆ ಆಮೇಲೆ ಆ ವಿಷಯನ ಇಗ್ನೋರ್ ಮಾಡಿ ಬಾಗಿಲು ಹಾಕ್ಬಿಡ್ತಾನೆ. ಅವನು ತಿರುಗಿ ಬಾಗಿಲ ಹತ್ತಿರ ಬಂದ ತಕ್ಷಣ ಹಿಂದೆ ಇದ್ದ ವಾರ್ಡ್ರೋಬ್ ಬಾಗಿಲು ತನಗೆ ತಾನೇ ಓಪನ್ ಆಗುತ್ತೆ. ಅಲ್ಲಿ ಜೋರಾಗಿ ಗಾಳಿನೂ ಬೀಸ್ತಿರ್ಲಿಲ್ಲ, ಜೊತೆಗೆ ಯಾರೂ ಇರಲಿಲ್ಲ. ಆದ್ರೂ ಬಾಗಿಲು ತನಗೆ ತಾನೇ ತೆರೆದುಕೊಳ್ಳುತ್ತೆ. ಸತೀಶ್ ಭಯ ಪಡ್ತಾನೆ. ಅವನು ನಿಧಾನವಾಗಿ ವಾರ್ಡ್ರೋಬ್ ಹತ್ರ ಬರ್ತಾನೆ. ವಾತಾವರಣ ಈಗ ವಿಚಿತ್ರ ಮತ್ತು ಭಯಂಕರವಾಗಿತ್ತು. ಹೇಗೋ ಧೈರ್ಯ ಮಾಡಿ 2 ಹ್ಯಾಂಡಲ್ ಹಿಡಿದು ಬಾಗಿಲನ್ನ ಮತ್ತೆ ಮುಚ್ತಾನೆ. ಅವನು ಹಿಂದೆ ನೋಡ್ತಾನೆ, ಇಲ್ಲಿ ಯಾರಾದ್ರೂ ಬಚ್ಚಿಟ್ಕೊಂಡಿಲ್ಲ ತಾನೆ ಅಂತ. ಆದ್ರೆ ಅಲ್ಲಿ ಯಾರೂ ಇರಲ್ಲ. ಅವನು ಹಿಂದೆ ತಿರುಗಿದ ತಕ್ಷಣ ಅವನೆದುರಿಗೆ ಒಂದು ಹೆಣ್ಣಿನ ದೆವ್ವ ನಿಂತಿರುತ್ತೆ. ಅವಳ ಕಣ್ಣು ಬೆಳ್ಳಗಿದೆ, ಆದರೆ ಕಣ್ಣಿನಿಂದ ರಕ್ತ ಹರಿತಾ ಇರುತ್ತೆ. ಅವಳು ಜೋರಾಗಿ ಕಿರಿಚ್ಕೊತಾಳೆ. ಸಾಯಂಕಾಲ ಅಮಿತ್ ಮನೆಗೆ ಬರ್ತಾನೆ. ಬಂದು ಸೋಫಾ ಮೇಲೆ ಕೂತ್ಕೋತಾನೆ. ತನ್ನ ಕಾಲನ್ನ ಮುಂದಿದ್ದ ಸೆಂಟರ್ ಟೇಬಲ್ ಮೇಲೆ ಇಡ್ತಾನೆ. ಮತ್ತೆ ಸೋಫಾಗೆ ಒರಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾನೆ. ಆಗ ಕಿಚನ್ ಇಂದ ಆರತಿ ಹೊರಗೆ ಬರ್ತಾಳೆ. ಅವಳ ಮುಖದ ಮೇಲೆ ಟೆನ್ಷನ್ ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ಅಮಿತ್, ಹೇಳು. ಪ್ರಯಾಗ್ರಾಜಿಂದ ಕಾಲ್ ಬಂದಿತ್ತು. ಏನಾಯ್ತು? ಸತೀಶ್. ಏನಾಯ್ತು ಅವನಿಗೆ? ಸತೀಶ್ ಡೆಡ್ ಬಾಡಿ ನಮ್ಮನೇಲೆ ಸಿಕ್ಕಿದೆಯಂತೆ. ಏನ್ ಮಾತಾಡ್ತಾ ಇದೀಯಾ? ಹೇಗೆ? ಜಾಸ್ತಿ ಏನೂ ಗೊತ್ತಾಗಿಲ್ಲ, ಆದ್ರೆ ಪೊಲೀಸ್ ಹೇಳ್ತಿದ್ದಾರೆ ಅವನ ಬಾಡಿ ಮೇಲೆ ಯಾವುದೇ ಗುರುತುಗಳು ಸಿಕ್ಕಿಲ್ವಂತೆ. ಆದ್ರೆ ಅವನ ರಕ್ತದಲ್ಲಿ ಪಾಯ್ಸನ್ ಸಿಕ್ಕಿದೆಯಂತೆ. ಮತ್ತೆ ಇದನ್ನ ಕೇಳಿ ಅಮಿತ್ಗೆ ಗಾಬರಿ ಆಗುತ್ತೆ. ಸತೀಶ್ ಡೆಡ್ ಬಾಡಿ ಅದೇ ವಾರ್ಡ್ರೋಬ್ ಒಳಗೆ ಬಿದ್ದಿತ್ತು. ಅವನ ಬಾಡಿ ಪೂರ್ತಿಯಾಗಿ ಮರಗಟ್ಟಿತ್ತು. ಅವನ ದೇಹದ ಮೂಳೆಗಳೆಲ್ಲ ಮುರಿದು ಹೋಗಿತ್ತು. ಅಮಿತ್ಗೆ ಈಗ ಇನ್ನೂ ಗಾಬರಿ ಆಯ್ತು. ಮತ್ತಿದು? ಹೌದು. ಅವನಿಗೇನಾದ್ರೂ ಬೇರೆ ಅಭ್ಯಾಸ ಇತ್ತಾ? ನನಗಿದ್ರ ಬಗ್ಗೆ ಏನು ಕೂಡ ಗೊತ್ತಿಲ್ಲ. ಇವಾಗ ಏನ್ ಮಾಡೋದು? ಮೊದ್ಲು ನೀನೀಗ್ಲೇ ಪ್ರಯಾಗ್ರಾಜ್ಗೆ ಹೋಗ್ಬೇಕಾಗುತ್ತೆ. ಇನ್ವೆಸ್ಟಿಗೇಷನ್ಗೆ ಪೊಲೀಸ್ ನಿನ್ನ ಕರೆದಿದ್ದಾರೆ. ಅಮಿತ್ ಆರ್ತಿ ಕಡೆ ನೋಡ್ತಾನೆ. ಮಾರನೇ ದಿನ ಅವನು ಪ್ರಯಾಗ್ರಾಜಕ್ಕೆ ಹೋಗ್ತಾನೆ.
ಅಮಿತ್ ತನ್ನ ಬ್ಯಾಗ್ ತಗೊಂಡು ಮನೆಯೊಳಗಡೆ ಬರ್ತಾನೆ. ಮತ್ತೆ ಮನೆಯ ಸುತ್ತಮುತ್ತ ನೋಡ್ತಾನೆ. ಮನೆಯಲ್ಲೆಲ್ಲ ಅದೇ ರೀತಿ ಧೂಳು ತುಂಬಿಕೊಂಡಿದೆ. ಮತ್ತೆ ಎಲ್ಲಾ ಕಡೆ ಜೇಡರ ಬಲೆ ಕಟ್ಟಿದೆ. ಅಮಿತ್ ಸ್ವಲ್ಪ ಹೊತ್ತು ಅಲ್ಲೇ ನಿಂತಿರ್ತಾನೆ. ಅಷ್ಟೊತ್ತಿಗೆ ಇನ್ಸ್ಪೆಕ್ಟರ್ ಪ್ರತಿಭಾ ಒಳಗಡೆ ಬರ್ತಾಳೆ. ಅಮಿತ್ ತಿರುಗಿ ಅವಳ ಕಡೆ ನೋಡ್ತಾನೆ. ಇನ್ಸ್ಪೆಕ್ಟರ್ ಪ್ರತಿಭಾ, ಹೇಳಿ ಮ್ಯಾಮ್. ಹೆಚ್ಚೇನಿಲ್ಲ. ಈ ಆಕ್ಸಿಡೆಂಟ್ ನಿಮ್ ಮನೇಲಿ ನಡೆದಿರೋದ್ರಿಂದ ಕೆಲವು ಕ್ವೆಶ್ಚನ್ಸ್ ಕೇಳ್ಬೇಕು. ಪ್ರಶ್ನೆ ಕೇಳೋದಾಗಿದ್ರೆ ಫೋನಲ್ಲೇ ಕೇಳ್ಬೋದಾಗಿತ್ತಲ್ಲ, ಇಲ್ಲಿ ಕರೆಯೋ ಅವಶ್ಯಕತೆ ಏನಿತ್ತು? ಏನ್ ಗೊತ್ತಾ ಸರ್, ಕ್ವೆಶ್ಚನ್ ಕೇಳುವಾಗ ಮನುಷ್ಯನ ಮುಖ ನೋಡೋದು ಮುಖ್ಯ ಆಗುತ್ತೆ. ಯಾವಾಗ್ಲೂ ಉತ್ತರ ಬರೀ ಬಾಯಲ್ಲಲ್ಲ, ಕಣ್ಣಲ್ಲೂ ಸಿಗುತ್ತೆ. ಎಕ್ಸ್ಕ್ಯೂಸ್ ಮೀ. ಏನಿಲ್ಲ ಸರ್, ಈಗ ನಾನು ಕ್ವೆಶ್ಚನ್ಸ್ ಕೇಳ್ಬಹುದಾ? ಅಮಿತ್ ಸರಿ ಅಂತ ತಲೆ ಆಡಿಸ್ತಾನೆ. ಮರುಕ್ಷಣ ಅಮಿತ್ ಮತ್ತು ಪ್ರತಿಭಾ ಟೇಬಲ್ ಮೇಲೆ ಕೂತಿರ್ತಾರೆ. ಪ್ರತಿಭಾ ಅವನನ್ನ ಪ್ರಶ್ನೆ ಮಾಡ್ತಾ ಇದ್ದಾಳೆ, ಮತ್ತೆ ಅಮಿತ್ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. ಅಮಿತ್ ಸ್ವಲ್ಪ ಗಾಬರಿ ಆಗಿದ್ದಾನೆ, ಮತ್ತೆ ಪ್ರತಿ ಉತ್ತರನೂ ಯೋಚನೆ ಮಾಡಿ ಕೊಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಏನಾಯ್ತು ಸರ್, ನೀವು ತುಂಬಾ ನರ್ವಸ್ ಆಗಿದ್ದೀರಾ? ಇಸ್ ದೇರ್ ಎನಿ ಪ್ರಾಬ್ಲಮ್? ಇಲ್ಲ, ಏನೂ ಇಲ್ಲ. ನನಗೆ ಈ ಕೆಲಸ ಬೇಗ ಮುಗಿಬೇಕು ಅಷ್ಟೇ. ಮತ್ತು ನಾನು ಬೇಗ ವಾಪಸ್ ಹೋಗ್ಬೇಕು. ನನಗೆ ಬಿಸ್ನೆಸ್ ಕೆಲಸ ಕೂಡ ಇದೆ. ನಿಮ್ ಮನೇಲಿ ನಿಮ್ಮ ಬ್ರೋಕರ್ ಸಾವಾಗಿದೆ, ಆದ್ರೆ ನಿಮ್ಗೆ ಅದ್ರ ಬಗ್ಗೆ ಚಿಂತೆನೇ ಇಲ್ಲ. ಇದನ್ನ ಕೇಳಿ ಸ್ವಲ್ಪ ವಿಚಿತ್ರ ಅನ್ನಿಸ್ತಿದೆ. ನೋಡಿ, ಅವನು ನನ್ನ ಬ್ರೋಕರು, ನನ್ನ ಮಾವನ್ ಮಗ ಅಲ್ಲ. ಯಾವ್ದಾದ್ರು ಮನುಷ್ಯ ಡ್ರಗ್ ಓವರ್ ಡೋಸ್ ಇಂದ ಸತ್ತೋದ್ರೆ ಅದನ್ನ ಕಟ್ಕೊಂಡು ನಾನೇನ್ ಮಾಡ್ಬೇಕು? ಇನ್ಸ್ಪೆಕ್ಟರ್ ಪ್ರತಿಭಾ ತನ್ನ ಬ್ಯಾಗಿಂದ ಕೆಲವು ಕಾಗದಗಳನ್ನ ತೆಗಿತಾಳೆ. ಅದನ್ನೆಲ್ಲ ಟೇಬಲ್ ಮೇಲೆ ಇಡ್ತಾಳೆ. ಶರ್ಮಾ ಕೆಮಿಕಲ್ಸ್, ಇದು ನಿಮ್ಮದೇ ಕಂಪನಿ ಅಲ್ವಾ? ಅಮಿತ್ ಆ ಡಾಕ್ಯುಮೆಂಟ್ಸ್ ನ ನೋಡ್ತಾನೆ, ಮತ್ತೆ ಪ್ರತಿಭಾ ಕಡೆ ನೋಡ್ತಾನೆ. ನನಗೆ ಅರ್ಥ ಆಗ್ತದೆ ನೀವೇನ್ ಹೇಳಕ್ ಹೊರಟಿದ್ದೀರಾ ಅಂತ. ಎಸ್, ಅದನ್ನ ಖಂಡಿತವಾಗ್ಲೂ ನನ್ನ ಕಂಪ್ನಿನ ತಯಾರು ಮಾಡೋದು. ಆದ್ರೆ ಇದರಲ್ಲಿ ನನ್ನ ಕೈವಾಡ ಏನೂ ಇಲ್ಲ. ಆರ್ ಯು ಶೋರ್? ಮ್ಯಾಮ್, ನಾನು ಕೇವಲ ಮೆಡಿಸಿನ್ಸ್ ನ ತಯಾರು ಮಾಡೋ ಕೆಲಸ ಮಾಡ್ತೀನಿ ಅಷ್ಟೇ. ಮತ್ತದು ಮೆಡಿಕಲ್ ಇನ್ಸ್ಟಿಟ್ಯೂಷನ್ಗಳಿಗೆ ಹೋಗೋದು. ನಿಮಗ್ ಬೇಕಿದ್ರೆ ನನ್ನ ಡಿಸ್ಟ್ರಿಬ್ಯೂಟರ್ಗಳ ಲಿಸ್ಟ್ ನ ಕೊಡ್ತೀನಿ. ಒಂದ್ ವೇಳೆ ಡ್ರಗ್ಸ್ ಇಲ್ಲೀಗಲ್ ಆಗಿ ಮಾರ್ಕೆಟ್ಗೆ ಸಪ್ಲೈ ಆಗ್ತಿದ್ರೆ ಇದು ಸಪ್ಲೈ ಚೈನ್ ಅಲ್ಲಿರೋ ಲೂಪ್ ಅಂತ ಅರ್ಥ. ಅದು ನನ್ನ ತಪ್ಪಲ್ಲ. ಸರಿ, ಈಗ ನೀವು ಹೋಗಬಹುದು. ನಮ್ಗಿನ್ನೇನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ನಾನ್ ನಿಮ್ಗೆ ಕಾಲ್ ಮಾಡ್ತೀನಿ. ಅದಕ್ಕೊಪ್ಪಿ ಅಮಿತ್ ತಲೆ ಆಡಿಸ್ತಾನೆ. ಇನ್ಸ್ಪೆಕ್ಟರ್ ಪ್ರತಿಭಾ ಅಲ್ಲಿಂದ ಹೊರಟೋಗ್ತಾಳೆ. ಮತ್ತೆ ಅಮಿತ್ ಇನ್ನೂ ಅದೇ ಕುರ್ಚಿ ಮೇಲೆ ಕೂತಿರ್ತಾನೆ. ಸಾಯಂಕಾಲ ಜೋರಾಗಿ ಮಳೆ ಶುರುವಾಗುತ್ತೆ. ಅಮಿತ್ ಈಗ ಲಿವಿಂಗ್ ರೂಮಲ್ಲಿದ್ದಾನೆ. ಅವನು ಫೋನ್ನಲ್ಲಿ ಮಾತಾಡ್ತಿರುವಾಗ ಟೆನ್ಷನ್ ಆದ ಹಾಗೆ ಕಾಣ್ತಿದ್ದಾನೆ. ಮತ್ತೆ ಈ ಕಡೆ ಆ ಕಡೆ ನಡೀತಾ ಮಾತಾಡ್ತಾ ಇದ್ದಾನೆ. ನಿನಗೆ ನನ್ನ ಮಾತು ಯಾಕೆ ಅರ್ಥ ಆಗ್ತಿಲ್ಲ? ನಾನು ಇವತ್ತೇ ಬ್ಯಾಂಗ್ಳೂರ್ಗೆ ಹೋಗ್ಲೇಬೇಕು. ಒಂದ್ ವೇಳೆ ನಾನು ಇವತ್ತು ಹೋಗಿಲ್ಲ ಅಂದ್ರೆ ನನಗೆ ತುಂಬಾನೇ ನಷ್ಟ ಆಗುತ್ತೆ. ಸರ್, ಮಳೆಯಿಂದಾಗಿ ಸುಮಾರು ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದೆ. ಈಗ ಮಳೆ ನಿಲ್ಲೋವರೆಗೂ ನಾವೇನು ಮಾಡೋಕ್ಕಾಗಲ್ಲ. ಅಮಿತ್ ಕೋಪದಿಂದ ಫೋನ್ ಕಟ್ ಮಾಡ್ತಾನೆ. ಶಿಟ್. ಅಮಿತ್ ಕೋಪದಲ್ಲಿ ಫೋನ್ ಸೋಫಾ ಮೇಲೆ ಎಸಿತಾನೆ. ಮತ್ತೆ ಅದೇ ಸೋಫಾ ಮೇಲೆ ಕೂರ್ತಾನೆ. ಅವನು ತನ್ನ ಬ್ಯಾಗಿಂದ ಒಂದು ಚಿಕ್ಕ ಬಾಟಲ್ ಆಲ್ಕೋಹಾಲ್ ತೆಗಿತಾನೆ. ತಕ್ಷಣ ಕುಡಿಯಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಪಕ್ಕಕ್ಕಿಡ್ತಾನೆ. ಆಗ ಮತ್ತೆ ಅವನ ಫೋನ್ ರಿಂಗ್ ಆಗುತ್ತೆ. ಅವನು ಆಗ್ಲೇ ಮಾತಾಡ್ತಿದ್ದ ಅದೇ ಮ್ಯಾನೇಜರ್ ಕಾಲ್ ಮಾಡಿದ್ದ. ಅವನು ಆ ಕಾಲ್ನ ಇಗ್ನೋರ್ ಮಾಡ್ತಾನೆ. ಮತ್ತೆ ಸೋಫಾಗೆ ಒರಗಿ ಅಲ್ಲೇ ಕೂತು ಬಿಡ್ತಾನೆ. ಅವನಿನ್ನೂ ಎಚ್ಚರವಾಗಿದ್ದಾನೆ. ಮತ್ತೆ ಅವನು ಹಿಂದಿನ ಮೆಟ್ಟಲಿನ ಕಡೆ ನೋಡ್ತಾ ಇದ್ದಾನೆ. ಆಗ ಅವನಿಗೆ ಮೆಟ್ಟಲ ಮೇಲೆ ಒಂದು ಹೆಂಗಸಿನ ಕಾಲು ಕಾಣಿಸುತ್ತೆ. ಅವಳ ಕಾಲುಗಳು ತುಂಬಾ ವೀಕ್ ಆಗಿತ್ತು. ಕಾಲಿನಿಂದ ರಕ್ತ ಸುರಿತಾ ಇತ್ತು. ಈ ದೃಶ್ಯ ನೋಡಿ ಅವನಿಗೆ ಆಶ್ಚರ್ಯ ಆಯ್ತು. ಅವನು ಬೆರಗಾಗಿ ನೋಡ್ತಾ ಇದ್ದ. ಅವನು ತಕ್ಷಣ ತನ್ನ ದೃಷ್ಟಿ ಬದಲಾಯಿಸ್ತಾನೆ. ಸೋಫಾಯಿಂದ ಎದ್ದು ತಕ್ಷಣ ಮೆಟ್ಟಿಲ ಹತ್ರ ಹೋಗ್ತಾನೆ. ಆದ್ರೆ ಅಲ್ಲಿ ಏನೂ ಇರಲಿಲ್ಲ. ಅಷ್ಟೊತ್ತಿಗೆ ಅವನ ಫೋನ್ ಮತ್ತೆ ರಿಂಗ್ ಆಗುತ್ತೆ. ಈಗ ಆರತಿ ಕಾಲ್ ಬರ್ತಿರುತ್ತೆ. ಅವನು ತಕ್ಷಣ ಫೋನ್ ರಿಸೀವ್ ಮಾಡಿ ಅವಳೊಟ್ಟಿಗೆ ಮಾತಾಡಕ್ಕೆ ಶುರು ಮಾಡ್ತಾನೆ. ಏನಾಯ್ತು? ಯಾಕಿಷ್ಟು ಗಾಬರಿ ಆಗಿದ್ದೀರಾ? ಅದು ಇಲ್ಲ ಇಲ್ಲ, ಏನೂ ಇಲ್ಲ. ಬಹುಶಃ ಯಾವುದೋ ಕೆಟ್ಟ ಕನ್ಸು ಬಿದ್ದಿರ್ಬೇಕು, ಅದಕ್ಕೆ. ಆರ್ ಯು ಶೋರ್? ಹಾ, ನಾನು ಹುಷಾರಾಗಿದ್ದೀನಿ. ಸರಿ, ನಿನ್ ಮನೆಗೆ ಯಾವಾಗ ಬರ್ತೀಯಾ? ಏನ್ ಹೇಳಮ್ಮ, ಇಲ್ಲಂತೂ ತುಂಬಾನೇ ಮಳೆ ಆಗ್ತಾ ಇದೆ. ಅದಕ್ಕೆ ಬುಕ್ ಮಾಡಿದ ಫ್ಲೈಟ್ ಕೂಡ ಕ್ಯಾನ್ಸಲ್ ಆಗಿದೆ. ಮತ್ ಯಾವ ಫ್ಲೈಟ್ ಅವೈಲೇಬಲ್ ಕೂಡ ಇಲ್ವಂತೆ. ಅಯ್ಯೋ, ಅದ್ ಹೇಗಾಗುತ್ತೆ? ಈಗ ನೀನ್ ಎಲ್ಲಿದ್ಯಾ? ಈಗಿನ್ನು ಮನೇಲೇ ಇದ್ದೀನಿ. ರಾತ್ರಿ ಆಗಿದೆಯಲ್ಲ, ಅದಕ್ಕೆ ಇಲ್ಲೇ ಉಳ್ಕೊಳ್ಳೋಣ ಅಂತ ಅನ್ಕೊಂಡೆ. ಆದ್ರೆ ಅಮಿತ್, ಆ ಮನೇಲಿ ಏನಿದೆ ನಿಂಗ್ ಗೊತ್ತಿದೆ ಅಲ್ವಾ? ಅಯ್ಯೋ, ನೀನ್ ತಲೆ ಕೆಡ್ಸ್ಕೋಬೇಡ, ನಾನ್ ಸರಿಯಾಗಿದ್ದೀನಿ. ಸರಿ ಕೇಳಿಲಿ,
ನನಗೆ ತುಂಬ ಸುಸ್ತಾಗಿದೆ. ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ. ಅಮಿತ್ ಫೋನ್ ಕಟ್ ಮಾಡ್ತಾನೆ. ಮತ್ತೆ ಬಂದು ಸೋಫಾ ಮೇಲೆ ಕೂತ್ಕೋತಾನೆ. ಅವನು ಸ್ವಲ್ಪ ಹೊತ್ತು ಈ ಕಡೆ ಆ ಕಡೆ ನೋಡ್ತಾ ಇರ್ತಾನೆ. ನಂತರ ಅದೇ ಸೋಫಾ ಮೇಲೆ ಮಲ್ಕೊಂಡ್ಬಿಡ್ತಾನೆ. ರಾತ್ರಿ ಅಮಿತ್ ಸೋಫಾ ಮೇಲೆ ಮಲಗಿರ್ತಾನೆ. ಅವನ ಒಂದು ಕಾಲು ಸೋಫಾದ ಬ್ಯಾಕ್ ರೆಸ್ಟ್ ಮೇಲಿರುತ್ತೆ, ಇನ್ನೊಂದು ಕಾಲು ಕೆಳಗಿರುತ್ತೆ. ಮೇಲೆ ಲಾಫ್ಟ್ ಅಲ್ಲಿ ಒಂದು ಉಯ್ಯಾಲೆ ತನ್ನಷ್ಟಕ್ಕೆ ತಾನೇ ತೂಗ್ತಾ ಇರುತ್ತೆ. ಇದ್ದಕ್ಕಿದ್ದಂಗೆ ಅದು ಮಧ್ಯದಲ್ಲೇ ನಿಂತು ಬಿಡುತ್ತೆ. ಮರುಕ್ಷಣನೇ ಉಯ್ಯಾಲೆಯ ಚೈನ್ಗಳು ಒಂದೊಂದಾಗೆ ಕಳಚಕ್ಕೆ ಶುರುವಾಗುತ್ತೆ. ಭಾರವಾದ ಮರದ ಉಯ್ಯಾಲೆ ನೇರವಾಗಿ ಕೆಳಗೆ ಬೀಳುತ್ತೆ. ಅದು ಅಮಿತ್ ಮಲಗಿದ್ದ ಸೋಫಾ ಮೇಲೆ ಬೀಳುತ್ತೆ. ಆ ಉಯ್ಯಾಲೆ ಬಂದು ಅಮಿತ್ ಬ್ಯಾಕ್ ರೆಸ್ಟ್ ಮೇಲಿಟ್ಟಿದ್ದ ಕಾಲಿನ ಮೇಲೆ ಬೀಳುತ್ತೆ. ಅದು ಬಿದ್ದ ತಕ್ಷಣ ಅವನ ಕಾಲು ಮುರಿದು ಹೋಗುತ್ತೆ. ಅಮಿತ್ ನೋವಿನಿಂದ ಕಿರುಚ್ತಾ ಎದ್ದು ಬಿಡ್ತಾನೆ. ಅವನು ಕಾಲು ಮುರಿದ ನೋವಿನಿಂದ ಕೆಳಗೆ ಬಿದ್ದು ಹೋಗ್ತಾನೆ. ಅವನು ತಲೆ ಎತ್ತಿ ನೋಡಿದಾಗ ಅದೇ ರಕ್ತ ಸುರಿಯುತ್ತಿದ್ದ ಕಾಲು ಮತ್ತೆ ಕಾಣಿಸುತ್ತೆ. ಸ್ವಲ್ಪ ಹೊತ್ತಿನ ಮುಂಚೆ ಅವನು ಇದೇ ಕಾಲುಗಳನ್ನ ನೋಡಿದ್ದ. ಅವನು ತಲೆ ಎತ್ತಿ ನೋಡ್ತಾನೆ. ಅವನ ಮುಂದೆ ನಿಂತಿದ್ದು ಬೇರೆ ಯಾರೂ ಅಲ್ಲ, ಅವನೇನೇ ಆಗಿದ್ಲು. 3 ವರ್ಷ ಹಿಂದಿನ ಕಥೆ. ಅಮಿತ್ ಹೊಸ ಶೇರ್ವಾನಿಯಲ್ಲಿ ಮಿಂಚ್ತಾ ಇದ್ದ. ಮತ್ತೆ ಅವನಿ ಮದುವೆ ಹೆಣ್ಣಿನ ಬಟ್ಟೆಯಲ್ಲಿ ಹೊಳಿತಿದ್ಲು. ಇಬ್ಬರು ಮನೆ ಬಾಗಿಲಿಗೆ ಬಂದ್ರು. ಮತ್ತೆ ಅಮಿತ್ ಒಳಗಡೆ ಹೋಗ್ತಾನೆ. ಅವನು ಅಕ್ಕಿ ತುಂಬಿದ ಕಳಶ ತಗೊಂಡ್ ಬರ್ತಾನೆ. ಮತ್ತೆ ಅದನ್ನ ಮನೆಯ ಹೊಸಲಿನ ಮೇಲಿಡ್ತಾನೆ. ಅವನಿ ನಿಧಾನವಾಗಿ ಅಕ್ಕಿ ತುಂಬಿದ ಕಳಶ ಒದಿತಾಳೆ. ಮತ್ತೆ ಮನೆ ಒಳಗಡೆ ಬರ್ತಾಳೆ. ಅವಳು ಅಮಿತ್ ಕಡೆ ನೋಡ್ತಾಳೆ. ಅಮಿತ್ ಅವಳನ್ನ ಹಗ್ ಮಾಡ್ತಾನೆ. ಮತ್ತೆ ಅವನಿ ಕೂಡ ಅವನನ್ನ ಹಗ್ ಮಾಡ್ತಾಳೆ. ಫೈನಲಿ ಎಸ್, ಫೈನಲಿ ವಿ ಆರ್ ಮ್ಯಾರಿಡ್. ನಾನಿವತ್ತು ಎಷ್ಟು ಖುಷಿಯಾಗಿದ್ದೀನಿ ಅಂತ ನಿನ್ಗೆ ಹೇಳಕ್ಕಾಗ್ತಿಲ್ಲ ಗೊತ್ತಾ? ಅಮಿತ್ ಮತ್ತೆ ಅವನಿ ಇಬ್ರು ಜಗಳ ಮಾಡ್ತಿದ್ರು. ಅವನಿ ಮಂಚದ ಮೇಲೆ ಕೂತಿದ್ಲು. ಮತ್ತೆ ಅಮಿತ್ ಅವಳ ಹತ್ರನೇ ನಿಂತಿದ್ದ. ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ನನಗೆ ಬಿಸ್ನೆಸ್ಗೆ ಇನ್ನೂ ತುಂಬಾ ದುಡ್ಡು ಬೇಕಾಗುತ್ತೆ. ನಮ್ ಡ್ಯಾಡಿ ಆಗ್ಲೇ ನಿಂಗೆ ಬೇಕಾದಷ್ಟು ದುಡ್ಡು ಕೊಟ್ಟಿದ್ದಾರೆ. ನಾನ್ ಮತ್ತೆ ಅವ್ರ ಹತ್ರ ಕೇಳಕ್ ಆಗಲ್ಲ. ಯಾಕೆ ಕೊಡಕ್ಕಾಗಲ್ಲ? ನಾನು ಇದೆಲ್ಲ ಮಾಡ್ತಾ ಇರೋದು ನಮ್ ಫ್ಯೂಚರ್ಗೆ ಅಂತ. ಸ್ಟಾಪ್ ಲೈಯಿಂಗ್ ಟು ಮೀ. ನೀನು ನಮಗೋಸ್ಕರ ಮಾಡ್ತಿಲ್ಲ, ನಿನ್ನ ಫ್ಯೂಚರ್ಗೆ ಮಾಡ್ಕೋತಿದ್ಯಾ. ಅಲ್ಲ, ನಿನಗೆ ಯಾಕೆ ಅರ್ಥ ಆಗ್ತಲ್ಲ? ನನಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ. ನನಗೆ ದುಡ್ಡು ಬಂದಾಗ ನಾನು ಅದನ್ನ ವಾಪಸ್ ಕೊಡ್ತೀನಿ. ಒಂದ್ ವೇಳೆ ಬಂದಿಲ್ಲ ಅಂದ್ರೆ? ಅಮಿತ್ ಕೋಪದಿಂದ ಅವಳನ್ನ ನೋಡಿ ಹೊರಗಡೆ ಹೊರಟೋಗ್ತಾನೆ. ಅವತ್ತು ರಾತ್ರಿ ಅಮಿತ್ ಕುಡ್ಕೊಂಡು ಮನೆಗೆ ಬರ್ತಾನೆ. ಅವನಿ ಡೈನಿಂಗ್ ಟೇಬಲ್ ಮೇಲೆ ಕೂತಿದ್ದಾಳೆ. ಅವನು ಅವಳ ಹತ್ರ ಹೋಗ್ತಾನೆ. ಅವನಿಗೆ ಅವನನ್ನ ನೋಡಿ ಚಿಂತೆ ಆಗುತ್ತೆ. ಅವಳು ಅವನ ಹತ್ರ ಹೋಗಿ ಅವನನ್ನ ಕೂರಿಸ್ತಾಳೆ. ಏನಾಗಿದೆ ನಿಂಗೆ? ಆರ್ ಯು ಓಕೆ? ನನ್ನ ಕ್ಷಮಿಸ್ಬಿಡು ಅವನಿ. ನಾನ್ ದುಡ್ಡುಗೋಸ್ಕರ ಸ್ವಲ್ಪ ಕೋಪ ಮಾಡ್ಕೊಂಡೆ. ನನ್ನ ಕ್ಷಮಿಸ್ಬಿಡು. ಇನ್ ಮುಂದೆ ಯಾವತ್ತೂ ನಾನು ಈ ರೀತಿ ನಡ್ಕೊಳಲ್ಲ. ಅವನಿ ಅವನನ್ನ ಗಟ್ಟಿಯಾಗಿ ತಪ್ಕೋತಾಳೆ. ಪರವಾಗಿಲ್ಲ ಬಿಡು, ನಾನು ನಿನ್ನ ಕ್ಷಮಿಸಿದ್ದೀನಿ. ನಿನಗೆ ನಿನ್ನ ತಪ್ಪಿನ ಅರಿವಾಗಿದೆ ಅಂತ ನಂಗೆ ಖುಷಿ ಆಯ್ತು. ಹಾಗಾದ್ರೆ ಇದನ್ನ ತಗೋ. ಅಮಿತ್ ಅವಳ ಮುಂದೆ ಕೈ ಹಿಡಿತಾನೆ. ಅವನ ಕೈಯಲ್ಲಿ ಫ್ರೆಶ್ ಆದ ಜಿಲೇಬಿ ಇತ್ತು. ಜಿಲೇಬಿ? ನಿಜವಾಗ್ಲೂ ನಿನಗೆ ನೆನಪಿತ್ತಾ? ಹಾ, ಖಂಡಿತವಾಗ್ಲು ತಿನ್ನು. ಅಮಿತ್ ತನ್ನ ಕೈಯಾರೆ ಅವಳಿಗೆ ಜಿಲೇಬಿ ತಿನ್ನಿಸ್ತಾನೆ. ಅದಾದ 6 ತಿಂಗಳ ನಂತರ ಅಮಿತ್ ಮಂಚದ ಹತ್ರ ನಿಂತಿದ್ದಾನೆ. ಅವನ ಮುಖದ ಮೇಲೆ ಒಂದು ವಿಚಿತ್ರವಾದ ನಗು ಇದೆ. ಅವನಿ ಮಂಚದ ಮೇಲೆ ಬಿದ್ದಿದ್ದಾಳೆ. ಅವಳು ಅಲ್ಲಾಡ್ತಾನೂ ಇರ್ಲಿಲ್ಲ. ಅವಳ ಶರೀರದ ಅಂಗಾಂಗಗಳು ಅಲ್ಲಾಡಕ್ಕಾಗ್ತಿಲ್ಲ. ಅವಳ ದೇಹ ಮರಗಟ್ಟಿದಂತಾಗಿತ್ತು. ಸೊ ಹೇಗಿತ್ತು ನನ್ನ ಪ್ಲಾನ್? ಟೇಟ್ ಫಾರ್ ಟ್ಯಾಟ್ ಹೇಗಿತ್ತು? ಒಂದ್ ವಿಷಯ ನಿನಗೆ ಗೊತ್ತಾ? ನಿನ್ನ ಸಾವು ಪ್ರೂವ್ ಮಾಡೋದಕ್ಕೆ ಜಾಸ್ತಿ ಕಷ್ಟ ಏನಾಗ್ಲಿಲ್ಲ ಗೊತ್ತಾ ನಿನಗೆ? ಏನಿಲ್ಲ, ಅಡಿಕ್ಷನ್ ಮತ್ತೆ ರಿಯಾಕ್ಷನ್ ಆಗೋಯ್ತು. ಫುಲ್ ಸ್ಟೋರಿ.
ಅವನಿ ಮಂಚದ ಮೇಲೆ ಮಲಗಿ ಅಳ್ತಾ ಇದ್ದಾಳೆ. ಅವಳಿಂದ ಅಲ್ಲಾಡಕ್ಕೂ ಆಗ್ತಾ ಇಲ್ಲ. ಅವಳ ಕಣ್ಣಿಂದ ಕಣ್ಣೀರು ಸುರಿತಾ ಇದೆ. ಅಮಿತ್ ಅವಳನ್ನ ನೋಡಿ ಜೋರಾಗಿ ನಗ್ತಾ ಇರ್ತಾನೆ. ತನ್ನ ಅಪರಾಧದ ನೆನಪಾದ ತಕ್ಷಣ ಅಮಿತ್ ಗಾಬರಿ ಆಗ್ತಾನೆ. ಭಯದಿಂದ ತುಂಬಿದ ಕಣ್ಣುಗಳಿಂದ ಮೇಲೆ ನೋಡ್ತಾನೆ. ಅವನಿಯ ದೆವ್ವ ಅವನ ಮುಂದೆ ನಿಂತಿತ್ತು. ನೀನೆಷ್ಟು ಸ್ವಾರ್ಥಿಯಾಗಿದ್ದೆ. ನಿನ್ನ ಕೆಲಸ ಎಲ್ಲ ಮುಗಿದ ಮೇಲೆ ನನ್ನ ಅಸ್ಥಿಗಳನ್ನ ಕೂಡ ನೀರಲ್ಲಿ ಬಿಡ್ಲಿಲ್ಲ ನೀನು. ಈ ಮನೆನ ಮಾರ್ಬೇಕು ಅನ್ಕೊಂಡಾಗ ನನ್ನ ಅಸ್ಥಿನ ಹೊರಗಡೆ ಬಿಸಾಕ್ಬಿಡ್ತೀಯ. ನಿನ್ನ ಸಾವಿಗೆ ನೀನೇ ಬುನಾದಿ ಹಾಕಿದ್ಯಾ. ಇವತ್ತದು ನಿನಗೆ ಬಡ್ಡಿ ಸಮೇತ ವಾಪಸ್ ಸಿಗುತ್ತೆ. ಅವನಿ ತನ್ನ ಕೈಯನ್ನ ಮುಂದೆ ಮಾಡ್ತಾಳೆ. ಮತ್ತೆ ಅಮಿತ್ ಗಾಳಿಯಲ್ಲಿ ತೇಲಾಡ್ತಾನೆ. ಅವಳು ಅವನನ್ನ ರೂಫ್ ಟಾಪ್ಗೆ ಹೊಡೆದು ಬಿಸಾಕ್ತಾಳೆ. ಗಾಜಿನ ಚೂರುಗಳು ಅವನ ಶರೀರದಲ್ಲಿ ಚುಚ್ಕೊಳ್ಳುತ್ತೆ. ಅಮಿತ್ ನೆಲದ ಮೇಲೆ ಬಿದ್ದು ಬಿಡ್ತಾನೆ. ಅವನು ಕೈ ಮುಗಿದು ಕರುಣೆಯ ಭಿಕ್ಷೆ ಬೇಡ್ತಾನೆ. ಆದ್ರೆ ಅವನಿ ಮನಸ್ಸು ಕರಗಲ್ಲ. ಅವಳು ಗಟ್ಟಿ ನಿರ್ಧಾರದಿಂದ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾಳೆ. ಅಮಿತ್ ಕೈ ಕಾಲುಗಳು ತಾವಾಗೆ ಹಿಂದೆ ತಿರುಗಿ ಮೂಳೆಗಳು ಮುರಿಯುತ್ತೆ. ಅವನು ನೋವಿನಿಂದ ಚೀರಾಡ್ತಾನೆ. ಕೊನೆ ಕ್ಷಣದಲ್ಲಿ ಅವನ ಕುತ್ತಿಗೆ ಮೂಳೆ ಮುರಿದು ಬೀಳುತ್ತೆ. ನಂತರ ಎಲ್ಲವೂ ಶಾಂತವಾಗ್ಬಿಡುತ್ತೆ. ಅಮಿತ್ ಸತ್ತು ಹೋಗಿದ್ದಾನೆ. ಮತ್ತೆ ಅವನಿ ಆತ್ಮ ಅಲ್ಲೇ ನಿಂತಿದೆ. ಈಗ ಶಾಂತವಾಗಿದ್ದಾಳೆ. ಹೀಗೆ ಆ ರಾತ್ರಿ ಮುಕ್ತಾಯವಾಗುತ್ತೆ. ಆರ್ತಿ ಟೆಲಿವಿಷನ್ ಮುಂದೆ ನಿಂತ್ಕೊಂಡು ನ್ಯೂಸ್ ನೋಡ್ತಾ ಇದ್ದಾಳೆ. ಅಮಿತ್ ಸಾವಿನ ಸುದ್ದಿ ಈಗ ಬ್ರೇಕಿಂಗ್ ನ್ಯೂಸ್ ಆಗಿದೆ. ಶರ್ಮಾ ಕೆಮಿಕಲ್ಸ್ನ ಓನರ್ ಅಮಿತ್ ಶರ್ಮಾ ಅವರ ಮನೆಯಲ್ಲೇ ಮೃತರಾಗಿದ್ದಾರೆ. ಅವರ ದೇಹದ ಬಳಿ ಸಿಕ್ಕ ಪತ್ರದಲ್ಲಿ ಅವರ ಅಪರಾಧದ ಬಗ್ಗೆ ಸುಳಿವು ಸಿಕ್ಕಿದೆ. ಡೋರ್ ಬೆಲ್ ರಿಂಗ್ ಆಗುತ್ತೆ. ಆರತಿ ಬಂದು ಬಾಗಿಲು ತೆಗಿತಾಳೆ. ಪೊಲೀಸ್ ಒಳಗಡೆ ಬರ್ತಾರೆ. ಆರತಿ ಅವರ ಎದುರಿಗೆ ನಿಂತಿದ್ದಾಳೆ. ಅವಳ ಕಣ್ಣಲ್ಲಿ ನೀರು ಸುರಿತಾ ಇದೆ. ಕಥೆ ಇಲ್ಲಿಗೆ ಮುಗಿಯುತ್ತೆ.